ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತೇನಪ್ಪ ವ್ಲಾಗು ಅಂದರೆ ಆಲ್ರೆಡಿ ತಮ್ಬ್ನೇಲಲ್ಲಿ ನೋಡಿರ್ತೀರ. ಸೊ ನನ್ನ ಮಾರ್ನಿಂಗ್ ರುಟೀನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ 4th ಸೆಮ್ನ ಫಸ್ಟ್ ಡೇ ಆಫ್ ಕಾಲೇಜ್. ಎದ್ದಿದ ತಕ್ಷಣ ಮುಖಕ್ಕೆ ಸ್ವಲ್ಪ ನೀರು ಹಾಕೋತೀನಿ, ಯಾಕಂದರೆ ನಿದ್ದೆ ಬರಬಾರ್ದು ಅಂತ. ಸೊ ಫಸ್ಟ್ ಮಾಡೋ ಕೆಲಸ ಎದ್ದಿದ ತಕ್ಷಣ ಜೀರಾ ವಾಟರ್ನ ಕುಡಿತೀನಿ. ಸ್ವಲ್ಪ ಜೀರಾ ಮತ್ತು ಸಿನಿಮನ್ ಹಾಕ್ಕೊಂಡು ಹಾಟ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ. ತುಂಬ ಹಾಟ್ ಇರಬಾರ್ದು, ಸ್ವಲ್ಪ ವಾಮ್ ಆಗಿದ್ದರೆ ಒಳ್ಳೆಯದು. ನಾನು ನನ್ನ ಮಾರ್ನಿಂಗ್ ರುಟೀನ್ನ ಲಾಸ್ಟ್ ಒಂದು 10 to 15 ಡೇಸಿಂದ ಸ್ಟಾರ್ಟ್ ಮಾಡ್ಕೊಂಡಿರೋದು. ಅಂದರೆ ಫೆಬ್ರವರಿ ಸ್ಟಾರ್ಟಿಂಗಲ್ಲಿ. ಸೊ ಸ್ಯಾಟರ್ಡೇ, ಫ್ರೈಡೇ ಆ್ಯಂಡ್ ಟ್ಯೂಸ್ಡೇ ನಾನು 4 o'clock ಎದ್ದೇಳ್ತೀನಿ. ಇನ್ನು ಮಿಕ್ಕಿದ ದಿನ ಎಲ್ಲ 5 o'clock ಎದ್ದೇಳ್ತೀನಿ. ಅದನ್ನು ಕುಡಿದ್ಬಿಟ್ಟು ನಾನು ಮೆಡಿಟೇಷನ್ ಮಾಡೋದಕ್ಕೆ ಕೂತ್ಕೋತೀನಿ. ನಾನು ಯಾಕೆ ಮೆಡಿಟೇಷನ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ, ಯೂಶ್ವಲಿ ನನಗೆ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಿತ್ತು. ಏನಾದರೂ ಕೆಲಸ ಮಾಡಬೇಕು ಅಂದರೆ ಅಥವಾ ಏನಾದರೂ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ನೆಗೆಟಿವ್ ಥಾಟ್ಸೇ ನನ್ನ ತಲೆಯಲ್ಲಿ, ಮೈಂಡಲ್ಲಿ ತುಂಬ್ಕೋತಿತ್ತು. ಪಾಸಿಟಿವ್ ವೇ ಅನ್ನೋದೇ ಇರ್ತಿರಲಿಲ್ಲ. ಯಾರಿಗಾದ್ರೂ ಏನಾದರೂ ಆಗ್ಬೋದು, ಇಲ್ಲ ಈ ಕೆಲಸ ನನಗೆ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಸಣ್ಣ ಪುಟ್ಟ ಸೌಂಡ್ಸ್ ಆದ್ರೂ ಮೈ ಒಂಥರ ಬೆಚ್ಚಿ ಬೀಳೋ ಥರ ಆಗ್ತಿತ್ತು. ಅದು ನನಗೆ ತುಂಬ ಸರಿ ಫೀಲ್ ಆಗಿದೆ. ಏನಾದರೂ ಸ್ವಲ್ಪ ಸೌಂಡ್ ಆದ್ರೂ ಅದು ಒಂಥರ ಭಯ ಥರ ಆಗುತ್ತೆ. ತುಂಬ ಕಡೆ ಆ ಯಂತ್ರ ಏನಾದರೂ ಅದೆಲ್ಲ ಏನು ಮಾಡಿದ್ರೂ ಅದು ನನಗೆ ಕಮ್ಮಿನೇ ಆಗಿಲ್ಲ. ಇದಕ್ಕೆ ಏನು ಇರ್ಬೋದು ಸೊಲ್ಯೂಷನ್ ಅಂತ ನಾನು ಸರ್ಚ್ ಮಾಡಿದಾಗ ನನಗೆ ಮೆಡಿಟೇಷನ್ ಇಸ್ ದ ಬೆಸ್ಟ್ ವೇ ಅನಿಸ್ತು. ಸೊ ನಾನು ಇದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇದನ್ನು ತುಂಬ ಟೈಪ್ಸಲ್ಲಿ ಮಾಡ್ಬೋದು. ನಾನೊಂದು 2-3 ಟೈಪ್ಸ್ನ ನಿಮ್ಮ ಹತ್ರ ಮಾಡಿ ತೋರಿಸ್ತೀನಿ. ಆ್ಯಂಡ್ ನೆಗೆಟಿವ್ ಥಾಟ್ಸ್ನ ರಿಮೂವ್ ಮಾಡೋದಕ್ಕೆ ಒಂದು ಮುದ್ರಾನ ನಾನಿಲ್ಲಿ ತೋರಿಸಿದ್ದೀನಿ. ಅದನ್ನು ನೀವು ಬೇಕಾದರೆ ಫಾಲೋ ಮಾಡ್ಬೋದು. ಮೆಡಿಟೇಷನ್ ಮಾಡೋದ್ರಿಂದ ಅಥವಾ ಮುದ್ರಾ ಮಾಡೋದ್ರಿಂದ ಏನು ಚೇಂಜಸ್ ಆಗಿದೆ ಅಂತ ಕೇಳಿದ್ರೆ, ತುಂಬ ಚೇಂಜಸ್ ಆಗಿಲ್ಲ ಅಂತ ಅಂದ್ರೂ ಸಣ್ಣ ಪುಟ್ಟ ಚೇಂಜಸ್ ಆದರೂ ಆಗಿದೆ. ಒಂದು 10 to 20% ಆದ್ರೂ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ನಾನು ಚಿಕ್ಕ ಪುಟ್ಟ ಎಕ್ಸಸೈಸ್ಗಳನ್ನ ಮಾಡ್ತೀನಿ, ಯಾಕಂದರೆ ಲೈಫಲ್ಲಿ ಚೇಂಜಸ್ ಬೇಕಲ್ವಾ. ಇಷ್ಟು ದಿನ ನಾನು ಕಂಫರ್ಟ್ ಝೋನಲ್ಲೇ ಇದ್ದೆ. ಯಾವುದೇ ಅಂದರೆ ಕೆಲಸಗಳನ್ನು ಮಾಡ್ತಿದ್ದೆ ಹೊರತು ಈ ಥರ ಯಾವುದೂ ನಾನು ಎಕ್ಸಸೈಸ್ ಆಗಲಿ, ಬೇಗ ಎದ್ದೇಳೋದಾಗಲಿ ಅಥವಾ ಯೋಗನೇ ಆಗಲಿ ಯಾವುದೂ ಮಾಡಿ ಅಭ್ಯಾಸ ಇರಲಿಲ್ಲ. ಸೊ ನಾನು ಇದನ್ನು ಹೊಸ್ದಾಗಿ ನನ್ನ ಲೈಫಲ್ಲಿ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಯೋಗನೇ ಆಗಲಿ, ಎಕ್ಸಸೈಸೇ ಆಗಲಿ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂದರೆ, ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇರುತ್ತೆ. ಹೆಲ್ತಿ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಇದನ್ನೆಲ್ಲ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಆ್ಯಂಡ್ 3:30, 4 o'clock, 5 o'clock ಎದ್ದೇಳೋದ್ರಿಂದ ಯಾವುದೇ ರೀತಿ ನಮ್ಮ ಲೈಫಲ್ಲಿ ಲಾಸ್ ಆಗೋದಿಲ್ಲ. ಇನ್ನೂ ಅದರಿಂದ ಅಡ್ವಾಂಟೇಜೇ ಆಗುತ್ತೆ ಅಂತ ಹೇಳ್ಬೋದು. ನಾನು ಮೆಡಿಟೇಷನ್, ಯೋಗ ಎಲ್ಲ ಆಲ್ಮೋಸ್ಟ್ 30 to 40 minutes ಒಳಗಡೆ ನಾನು ಮುಗಿಸ್ಕೋತೀನಿ. ಇನ್ನು ಅದಾದಮೇಲೆ ಆಚೆ ಬಂದು ನಾನು ರಂಗೋಲಿನ ಬಿಡ್ತೀನಿ. ದಿನ ನಾನು ರಂಗೋಲಿನ ಹಾಕ್ತೀನಿ. ದಿನ ವೆರೈಟೀಸ್ ಆಫ್ ರಂಗೋಲಿನ ಹಾಕೋದಿಲ್ಲ. ಅವಾಗವಾಗ ಹೊಸ ಹೊಸ ರಂಗೋಲಿನ ನಾನು ಟ್ರೈ ಮಾಡ್ತಾಯಿರ್ತೀನಿ. ಆ್ಯಂಡ್ ಇದು ಒಂದು ಹೊಸ ರಂಗೋಲಿ ಅಂತಲೇ ಹೇಳ್ಬೋದು. ನೋಡಿ ಹೇಗಿದೆ ಅಂತ. ಹೇಗಿದೆ ನನ್ನ ರಂಗೋಲಿ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ರಂಗೋಲಿ ಹಾಕಿದ್ಮೇಲೆ ನಾನು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಕೆಲಸ ಮಾಡೋಕ್ಕೆ ಮೊದಲೇ ನಾನು ಗೀಝರ್ನ ಆನ್ ಮಾಡಿಬಿಡ್ತೀನಿ, ಯಾಕಂದರೆ ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ ನೀರು ಕಾಯ್ದಿರುತ್ತೆ ಅಂತ. ನಾನು ಫಸ್ಟು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಹಾಗೆ ನೆಲನ ಒರೆಸ್ಕೋತೀನಿ. ಅದು ಒಂದು 10 to 15 minutes ಬೇಕಾಗುತ್ತೆ. ಇನ್ನು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ಆಚೆ ಕ್ಲೀನ್ ಮಾಡ್ಕೋತೀನಿ. ಆಚೆನೂ ಅಷ್ಟೇ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೋತೀನಿ.
ಇನ್ನು ಎಲ್ಲ ಕೆಲಸ ಮುಗ್ದಾದ್ಮೇಲೆ ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೊರಡ್ತೀನಿ. ಫ್ರೆಶ್ ಅಪ್ ಆಗಿ ಬಂದಮೇಲೆ ನಾನು ಮೊದಲು ಹೊರಡೋದೆ ದೇವ್ರ ಮನೆಗೆ. ನಾನು ಯೂಶ್ವಲಿ ಪೂಜೆನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು ಯಾವುದಾದ್ರೂ ಸಾಂಗ್ ಹಾಕ್ಕೊಂಡೆ ಸ್ಟಾರ್ಟ್ ಮಾಡೋದು. ದೇವ್ರ ಹಾಡುಗಳನ್ನ ಹಾಕ್ಕೊಂಡೇ ನಾನು ಪೂಜೆನ ಮಾಡೋದು. ಅಷ್ಟೊತ್ತಲ್ಲಿ ಇನ್ನೂ ಯಾರೂ ಎದ್ದಿರೋದಿಲ್ಲ, ಸೊ ಸೌಂಡನ್ನ ನಾನು ಕಮ್ಮಿ ಇಟ್ಕೊಂಡೆ ಸಾಂಗ್ ಹಾಕ್ತೀನಿ. ಆ್ಯಂಡ್ ದೇವ್ರ ಪೂಜೆನ ನಾನು ಯಾವತ್ತೂ ಅಷ್ಟೇ ಬೆಳಗ್ಗೆ ಮಾಡೋದಾದರೆ ಬ್ರಾಹ್ಮಿ ಮುಹೂರ್ತ ಮುಗಿಯೋದ್ರೊಳಗಡೆ ಮಾಡ್ತೀನಿ. ಅಂದರೆ 6 o'clock ಒಳಗಡೆ ಮಾಡಿಬಿಡ್ಬೇಕು. ನಾನು ಯೂಶ್ವಲಿ 5:30 ಅಷ್ಟರಲ್ಲಿ ನಾನು ದೇವ್ರ ಪೂಜೆನ ಮುಗಿಸಿರ್ತೀನಿ. ಇನ್ನು ನಾನು ಪೂಜೆ ಮುಗಿಸಿ ಆಚೆ ಬಂದೆ. ಮೇಲೆ ಗಿಡಗಳೆಲ್ಲ ನೋಡೋಣ ಹೇಗಾಗಿದೆ, ಒಂದು ಸ್ವಲ್ಪ ನೀರು ಹಾಕೋಣ ಅಂತ ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಚಂದ್ರ. ಅದು ಚಂದ್ರನೇ, ಸೂರ್ಯ ಅಂತೂ ಆಗಿರಲ್ಲ. ತುಂಬಾ ಚೆನ್ನಾಗಿತ್ತು. ಅದು ಬೆಳಗ್ಗೆನೇ ನಾನು ಫಸ್ಟ್ ಟೈಮ್ ಅನಿಸುತ್ತೆ ನಾನು ಅಷ್ಟು ರೌಂಡಾಗಿರೋ ಚಂದ್ರನ ನೋಡಿತ್ತು. ತುಂಬಾ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ನೋಡಿಕೊಂಡು ಅಲ್ಲಿಂದ ನಾನು ಕೆಳಗಡೆ ಬಂದೆ. 5:45 ಅಷ್ಟರಲ್ಲಿ ನಾನು ಪೂಜೆನ ಮುಗಿಸಿ ನಾನು ಡೈರೆಕ್ಟಾಗಿ ಅಡುಗೆ ಮನೆಗೆ ಬರ್ತೀನಿ. ನಾನು ಫಸ್ಟ್ ಬಂದು ರೈಸ್ಗೆ ಇಡ್ತೀನಿ. ಮತ್ತು ಎಂತಕ್ಕೆ ಮುಖ ತೊಳಿತಿದ್ದೀನಿ ಅಂತ ನೋಡ್ತಿದ್ದೀರಾ. ರೈಸ್ ವಾಟರಲ್ಲಿ ಮುಖನ ನಾನು ದಿನ ತೊಳಿತೀನಿ. ಅದೇನೋ ಒಂಥರ ನಂಬಿಕೆ, ರೈಸ್ ವಾಟರಲ್ಲಿ ಮುಖ ತೊಳೆದ್ರೆ ಮುಖ ಚೆನ್ನಾಗಿರುತ್ತೆ, ಗ್ಲೋ ಬರುತ್ತೆ, ಬ್ರೈಟ್ ಬರುತ್ತೆ ಅಂತ. ಸೊ ರೈಸ್ಗೆ ಇಟ್ಬಿಟ್ಟು ನಾನು ಪಾತ್ರೆನೆಲ್ಲ ವಾಶ್ ಮಾಡ್ಕೋತೀನಿ. ಸಿಂಕಲ್ಲಿ ಒಂದಷ್ಟು ಪಾತ್ರೆ ಇದೆ, ನಮಗೆ ಏನು ಬೇರೆ ಕೆಲಸನೇ ಮಾಡೋದಕ್ಕೆ ಮನಸ್ಸು ಬರಲ್ಲ ಅಡುಗೆ ಮನೇಲಿ. ಸೊ ಪಾತ್ರೆನೆಲ್ಲ ಪೂರ್ತಿ ತೊಳೆದಿಟ್ಟು ನಾನು ಮತ್ತೆ ಮೇಲೆ ಬಂದೆ, ನೋಡೋಣ ಹೇಗಿದೆ ಸರೌಂಡಿಂಗ್ಸ್ ಅಂತ. ತುಂಬಾ ಚೆನ್ನಾಗಿತ್ತು, ಕಲರ್ಫುಲ್ಲಾಗಿತ್ತು. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಬೆಳಗ್ಗೆ ಹೊತ್ತು ಈ ನೇಚರ್ನ ಯಾರು ಮಿಸ್ ಮಾಡ್ಕೋತಾರೆ ಹೇಳಿ. ಅದರಲ್ಲೂ 7 to 6 o'clock ಒಳಗಡೆ ಇಂಥ ಒಂದು ಪ್ರಕೃತಿ ಸೌಂದರ್ಯನ ನೋಡೋದ್ರಲ್ಲಿ ಎಂಥ ಖುಷಿ ಇದೆ ಅಲ್ವಾ. ಸೊ ಕಾಲೇಜ್ಗೆ ರೆಡಿ ಆಗಬೇಕಲ್ವಾ. ನೋಡಿ ನಮ್ಮ ಕಾಲೇಜ್ ಯೂನಿಫಾರ್ಮ್ ಹೇಗಿದೆ ಅಂತ. ಇದು ವೆಡ್ನೆಸ್ಡೇ ಯೂನಿಫಾರ್ಮ್. ದಿನ ಏನಿದು ಹೀಗೆ ಕಟ್ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಆಫ್ಟರ್ ಇಗ್ನೋರಿಂಗ್ ಆಲ್ ಜಂಕ್ ಫುಡ್ಸ್, ರೋಡ್ ಸೈಡ್ ಫುಡ್ಸ್, ಆಯಿಲಿ ಫುಡ್ಸ್, ಎಸ್ಪೆಷಲಿ ಬೇಕ್ರಿ ಫುಡ್ಸ್, ನನ್ನ ಪರಿಸ್ಥಿತಿ ಹಿಂಗಾಗಿದೆ. ಏನಿಲ್ಲ, ಹೆಲ್ತಿ ಫುಡ್ಸ್ ತಿನ್ನೋಣ ಅಂತ ಅಷ್ಟೇ. ಆಚೆ ಫುಡ್ಸು ಯಾವುದೇ ರೀತಿ ತಿನ್ನಬಾರ್ದು ಅಂತ ಏನು ಹೇಳ್ತಾರೆ, ಶಪಥ ಮಾಡಿದ್ದೀನಿ. ಅಂದರೆ ಒಂದು ನಿರ್ಧಾರ ತೊಗೊಂಡಿದ್ದೀನಿ ತಿನ್ನಬಾರ್ದು ಅಂತ ಅಂದ್ಕೊಂಡು. ಸೊ ಈ ಥರ ಫ್ರೂಟ್ಸು ವೆಜಿಟೇಬಲ್ಸ್ ತಿನ್ನೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮ ತಂದುಕೊಟ್ರು.
ಸೊ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಆ್ಯಪಲ್, ಕುಕುಂಬರ್, ಬೀಟ್ರೋಟ್, ಕ್ಯಾರೆಟ್ನ ತೊಗೊಂಡು ಹೋಗ್ತಿದ್ದೀವಿ. ನನ್ನ ತಂಗಿಗೂ ಸ್ವಲ್ಪ ಹಾಕಿ ಕೊಟ್ಟು ಕಳಿಸಿದ್ದೀನಿ. ನೋಡಿ ಎಷ್ಟು ಚೆಂದ ಕಟ್ ಮಾಡಿ ಎಷ್ಟು ಚೆನ್ನಾಗಿ ಬಾಕ್ಸ್ ಪ್ರಿಪೇರ್ ಮಾಡ್ತಿದ್ದೀನಿ. ಇನ್ನು ನಾನು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಟೆ, ಬಾಕ್ಸ್ ಇಟ್ಕೊಂಡು ಹಾಗೆ ವಾಟರ್ ಬಾಟಲ್ನ ಇಟ್ಕೊಂಡು ಹಾಗೆ ಮೇಲೆ ಬಂದೆ. ತುಂಬ ಸನ್ರೈಸ್ ತುಂಬ ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡು ಅಷ್ಟೊಂದೇನು ಚೆನ್ನಾಗಿ ಬಂದಿರಲಿಲ್ಲ. ಹಾಗೆ ಮಿರರ್ಗೆ ಒಂದು ಪೋಸ್ ಕೊಟ್ಟು ಮನೇನ ಬಿಟ್ಟೆ. ಇನ್ನು ನಮ್ಮ ಕಾಲೋನಿ ಬಸ್ ಸ್ಟಾಪ್ ಹತ್ರನೇ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ. ಯೂಶ್ವಲಿ ನಾನು ಅಲ್ಲಿಗೆ ಬಂದುಬಿಟ್ಟೆ, ಓಪನ್ ಇದ್ದರೆ ಅಲ್ಲಿ ಹೋಗ್ತೀನಿ. ಒಂದು 5 ಮಿನಿಟ್ಸ್ ಆಗುತ್ತೆ. ಸೊ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಕುಂಕುಮನ ತೊಗೊಂಡು ಅಲ್ಲಿಂದ ನಾನು ಬಸ್ ಹತ್ಕೊಂಡು ಕಾಲೇಜ್ಗೆ ಹೊರಟೆ. ನೋಡಿ, ಇವ್ರ ಹೆಸರು ಭೂಮಿಕಾ ಅವರು ಅಂತ. ಆಲ್ರೆಡಿ ನೋಡಿರ್ತೀರ. ಸೀಕ್ರೆಟಾಗಿ ವೀಡಿಯೋ ಮಾಡೋ ಅಂಥದ್ದು ಏನೈತೆ ಗುರು, ಆಲ್ರೆಡಿ ಅವಳು ವೀಡಿಯೋ ಮಾಡ್ತಿದ್ದಾಳೆ, ವ್ಲಾಗ್ ಮಾಡ್ತಿದ್ದಾಳೆ. ಅದನ್ನು ಬ್ಯಾಕಿಂದ ಒಂದು ವೀಡಿಯೋ ಮಾಡ್ಕೊತಿದ್ದಾಳೆ. ಸೊ ನಾನು ಡೈರೆಕ್ಟಾಗೇ ವೀಡಿಯೋ ಮಾಡಿಕೊಂಡೆ. ಇನ್ನು ಇವರು ರಕ್ಷಿತಾ ಅವರು, ಇವ್ರನ್ನೂ ನೋಡಿರ್ತೀರ. ಮಿಸ್ ಡೆಡಿಕೇಶನ್ ಆಗಿದ್ದಾರೆ. ಏನಕ್ಕಂದರೆ ಫಸ್ಟ್ ಡೇ ಆಫ್ ಕಾಲೇಜೇನೆ ಬುಕ್ಸ್ ತೊಗೋತಿದ್ದಾರೆ. ಏನು ಬರೆಸ್ತಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಡೇ ಕಾಲೇಜ್ ತುಂಬ ಜನ ಬರೋದೇ ಡೌಟು. ಆ್ಯಂಡ್ ಒಂದೇ ಥರ ಬುಕ್ ಕೊಟ್ಟಿದ್ದಾರೆ ಡಿಸೈನು ಅಂತ, ಇನ್ನೊಂದು ಎಕ್ಸ್ಚೇಂಜ್ ಮಾಡಿ ಬೇರೆ ಥರ ಇಸ್ಕೊತಿದ್ದಾರೆ. ಇಷ್ಟೊಂದು ಡೆಡಿಕೇಶನ್ ಯಾರಿಗಾದ್ರೂ ಇರೋದಕ್ಕೆ ಸಾಧ್ಯನಾ? ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಕಾಲೇಜ್ಗೆ ಬಂದ್ವಿ. ಫಸ್ಟ್ ಡೇ ಆಗಿರೋದ್ರಿಂದ ಅಷ್ಟು ಜನ ಬಂದಿರಲಿಲ್ಲ ಕ್ಲಾಸ್ಗೆ. ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಗೆ ಒಂದು ಪೋಸ್ನ ಕುಟ್ಕೊಂಡು ಇವ್ರ ಹೇರ್ ಕಲರ್ನ ತೋರಿಸಿ ಅಂತ ಕೇಳ್ತಾನೆ ಇದ್ದೆ. ಫೈನಲಿ ತೋರಿಸಿದ್ರು. ತುಂಬ ಚೆನ್ನಾಗಿದೆ ಹೇರ್ ಕಲರ್ ಆ್ಯಕ್ಚುಲಿ. ಇನ್ನು ನಾವು ಕಾಲೇಜ್ ಮುಗಿಸ್ಕೊಂಡು ಕಾಲೇಜಿಂದ ಹೊರಟ್ವಿ. ನೋಡಿ, ನಮ್ಮ ಮ್ಯಾಮೇ ನನ್ನ ವೀಡಿಯೋನ ಎಂಡ್ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿದ್ದಾರೆ. ಎನಿವೇಸ್, ಥ್ಯಾಂಕ್ ಯು ಮ್ಯಾಮ್. ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.